ಇನ್ನ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರಿಗೆ ಆಹ್ವಾನ ಕೊಟ್ಟಿರುವಂತಹ ವಿಚಾರ ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ ಸರ್ಕಾರದ ಈ ಕ್ರಮವನ್ನ ವಿರೋಧಿಸಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ. ಸರ್ಕಾರದ ಆದೇಶವನ್ನ ಹಿಂಪಡೆಯುವುದಕ್ಕೆ ನಿರ್ದೇಶಿಸಬೇಕು ಅಂತ ಅರ್ಜಿ. ಹೈಕೋರ್ಟ್ನಲ್ಲಿ ಈಗ ಅರ್ಜಿಯ ವಿಚಾರಣೆ ನಡೆದಿದೆ. ಹೈಕೋರ್ಟ್ನಲ್ಲಿ ಅರ್ಜಿದಾರರ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಬಾನು ಮುಷ್ತಾಕ್ ಹಿಂದೂ ದೇವರ ವಿರುದ್ಧ ಮಾತಾಡಿದ್ದಾರೆ. ಕನ್ನಡ ಮತ್ತು ಧ್ವಜದ ವಿರುದ್ಧವೂ ಕೂಡ ಮಾತಾಡಿದ್ದಾರೆ. ಬಾನು ಮುಷ್ತಾಕ್ ಧರ್ಮದಲ್ಲಿ ಯಾವ ರೀತಿಯ ಅವಕಾಶಗಳಿದೆ ಇವೆಲ್ಲವನ್ನೂ ಕೂಡ ನಾವು ಗಮನಿಸಬೇಕಾಗುತ್ತೆ. ಹೀಗೆ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಸದ್ಯ ವಿಚಾರಣೆ ನಡೀತಾ ಇದೆ. ವಿಚಾರಣೆ ಆರಂಭ ಆಗಿದೆ. ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದೇ ತಪ್ಪು, ಅವರನ್ನ ಆಹ್ವಾನಿಸಬಾರದಾಗಿತ್ತು ಅನ್ನುವಂಥದ್ದು ಇವರ ವಾದವಾಗಿದೆ. ಕಾರಣ ಅವರು ಹಿಂದೂ ದೇವರನ್ನ ಅವರು ನಂಬೋದಿಲ್ಲ, ವಿರೋಧಿಸ್ತಾರೆ. ಆಚಾರ ವಿಚಾರಗಳಿಗೆ ಅವರಲ್ಲಿ ನಂಬಿಕೆ ಇಲ್ಲ. ಕನ್ನಡ ಧ್ವಜ ಭುವನೇಶ್ವರಿ ಬಗ್ಗೆಯೂ ಕೂಡ ಅವರು ಮಾತಾಡಿದ್ದಾರೆ. ಇಂಥವರನ್ನ ಕರಿಬೇಕಾ ಅನ್ನುವಂಥದ್ದು ಇವರ ಪ್ರಶ್ನೆಯಾಗಿದೆ. ನೋಡಿ, ದಸರಾ ಉದ್ಘಾಟನೆಗೆ ಅವರನ್ನ ಆಹ್ವಾನಿಸಿದ್ದು ಸರಿಯಲ್ಲ ಅನ್ನುವಂಥದ್ದು ವಕೀಲ ಸುದರ್ಶನ್ ಅವರ ವಾದವಾಗಿದೆ. ಇನ್ನು ಹಲವು ಒಳ್ಳೆ ಗೆಸ್ಟ್ಗಳಿದ್ರು, ಸಾಧನೆ ಮಾಡಿದಂತಹ ಸಾಧಕರಿದ್ರು. ಅವರನ್ನ ಯಾಕೆ ಕರಲಿಲ್ಲ? ಇದು ಹಲವರ ಪ್ರಶ್ನೆಯಾಗಿದೆ. ಬಾನು ಮುಷ್ತಾಕ್ ಹಿಂದೂ ದೇವರ ವಿರುದ್ಧ ಮಾತಾಡಿದ್ದಾರೆ. ಕನ್ನಡ ಮತ್ತು ಧ್ವಜದ ವಿರುದ್ಧವೂ ಕೂಡ ಅವರು ಮಾತಾಡಿದ್ದಾರೆ. ಬಾನು ಮುಷ್ತಾಕ್ ಧರ್ಮದಲ್ಲಿ ಮೂರ್ತಿ ಪೂಜೆ ನಿಷಿದ್ಧ. ಸೊ ಅವರನ್ನು ಹೇಗೆ ಕರಿತೀರಿ ನೀವು? ಅವರು ಮೂರ್ತಿ ಪೂಜೆಯನ್ನೇ ನಂಬಲ್ಲ. ಮೇಲಾಗಿ ಹಿಂದೂ ದೇವರ ಬಗ್ಗೆ ಅವರು ಹೇಗೆ ಮಾತಾಡಿದ್ದಾರೆ, ಹಿಂದೆ ವಿರುದ್ಧವಾಗಿ ಮಾತಾಡಿದ್ದಾರೆ. ಕನ್ನಡ ಮತ್ತು ಧ್ವಜದ ವಿರುದ್ಧವೂ ಕೂಡ ಅವರು ಮಾತಾಡಿದ್ದಾರೆ. ಬಾನು ಮುಷ್ತಾಕ್ ಅವರ ಧರ್ಮದಲ್ಲಿ ಮೂರ್ತಿ ಪೂಜೆ ನಿಷಿದ್ಧ. ಇವೆಲ್ಲವನ್ನೂ ಕೂಡ ಗಮನಕ್ಕೆ ತಗೋಬೇಕು ಅಂತ ಅವ್ರು ಹೇಳ್ತಾ ಇರೋದು. ದಸರಾ ಉದ್ಘಾಟನೆಗೆ ಅವರನ್ನು ಆಹ್ವಾನಿಸಿದ್ದು ಸರಿಯಲ್ಲ. ಅರ್ಜಿದಾರರ ಪರ ವಕೀಲ ಸುದರ್ಶನ್ ಈ ರೀತಿಯ ವಾದ ಮಂಡಿಸುತ್ತಿದ್ದಾರೆ. ಮುಷ್ತಾಕ್ಗೆ ಅರಿಶಿನ ಕುಂಕುಮದ ಮೇಲೆ ನಂಬಿಕೆ ಇಲ್ಲ. ದಸರಾ ಜಾತ್ಯತೀತ ಹಬ್ಬ ಅಲ್ಲ ಅದು. ಸುದರ್ಶನ್ ವಾದಕ್ಕೆ ನ್ಯಾಯಪೀಠದ ಆಕ್ಷೇಪ. ದಸರಾ ಜಾತ್ಯತೀತ ಹಬ್ಬ ಅಂತ ನ್ಯಾಯಪೀಠ ಹೇಳ್ತಾ ಇದೆ. ಆದರೆ ವಕೀಲರು ಇದು ಜಾತ್ಯತೀತ ಹಬ್ಬ ಅಲ್ಲ ಅಂತ ವಕೀಲ ಸುದರ್ಶನ್ ಹೇಳ್ತಾ ಇದ್ದಾರೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ನ್ಯಾಯಪೀಠ ದಸರಾ ಜಾತ್ಯತೀತ ಹಬ್ಬ ಅಂತ ಹೇಳ್ತಾ ಇದೆ. ಬಾನು ಮುಷ್ತಾಕ್ ಅವರ ಆಹ್ವಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋರಾದ ವಾದ ಪ್ರತಿವಾದ ಕೋರ್ಟಲ್ಲಿ. ಬಾನು ಮುಷ್ತಾಕ್ ಅವರನ್ನು ಯಾಕೆ ಕರಿಬೇಕು ಅನ್ನುವಂಥದ್ದು ವಕೀಲ ಸುದರ್ಶನ್ ಅವರ ಪ್ರಶ್ನೆಯಾಗಿದೆ. ಇದು ಜಾತ್ಯತೀತ ಹಬ್ಬ ಅಲ್ಲ. ಇಲ್ಲಿಯೂ ನೀವು ಸೌಹಾರ್ದತೆಯನ್ನ ಮೆರೆಯೋದಕ್ಕೆ ನಾವು ಈ ರೀತಿ ಹಬ್ಬ ಆಚರಣೆ ಮಾಡ್ತೀವಿ ಅಂತಂದ್ರೆ ಅಪಾರ ಸಂಖ್ಯೆ ಹಿಂದೂಗಳ ನಂಬಿಕೆ, ಆಚಾರ ವಿಚಾರಗಳ ನೆಲಗಟ್ಟು ಇದರ ಹಿಂದೆ ಇದೆ. ಇದನ್ನ ಗೌರವಿಸಬೇಕಾಗಿರುವಂತದ್ದು ಎಲ್ಲರ ಕರ್ತವ್ಯ. ಇದನ್ನ ಮಾಡಬೇಕು ಅನ್ನುವಂಥದ್ದು ಇವರ ವಾದವಾಗಿದೆ. ಹೈಕೋರ್ಟ್ನಲ್ಲಿ ದಸರಾ ಉದ್ಘಾಟನೆಯ ವಿಚಾರದ ದಂಗಲ್ ಜೋರಾಗಿ ನಡೀತಾ ಇದೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆಗೆ ವಿರೋಧ ವ್ಯಕ್ತಪಡಿಸಿ ಸಲ್ಲಿಸಿದಂತಹ ಅರ್ಜಿ, ಸರ್ಕಾರಕ್ಕೆ ಆದೇಶವನ್ನು ಹಿಂಪಡೆಯುವುದಕ್ಕೆ ನಿರ್ದೇಶಿಸಲು ಸಲ್ಲಿಸಿದ ಅರ್ಜಿ ವಿಚಾರಣೆಗೆ ಬಂದಿದೆ. ವಿಚಾರಣೆ ನಡೀತಾ ಇದೆ. ಮತ್ತೊಬ್ಬ ದೂರುದಾರರ ಪರ ವಕೀಲ ರಂಗನಾಥ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹಲವು ವಿಷಯಗಳು ಪ್ರಸ್ತಾಪಕ್ಕೆ ಬರ್ತಾ ಇವೆ. ಹಲವು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ. ಅರ್ಜಿ ಸಲ್ಲಿಸಿದರ ಪರವಾಗಿ ವಕೀಲರು ಹಲವು ವಿಚಾರಗಳನ್ನ ಇಟ್ಕೊಂಡು ಬಾನು ಮುಷ್ತಾಕ್ ಅವರ ಆಯ್ಕೆ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವಿದನ್ನ ಒಪ್ಪಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನ ಪ್ರಶ್ನೆ ಮಾಡೋದಕ್ಕೆ ನಿಮ್ಮ ಹತ್ರ ಏನು ಹಕ್ಕಿದೆ, ಅದಕ್ಕೆ ಅವಕಾಶ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಪೀಠ ಮಾಡ್ತಾ ಇದೆ.
ಇನ್ನ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರಿಗೆ ಆಹ್ವಾನ ಕೊಟ್ಟಿರುವಂತಹ ವಿಚಾರ ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ ಸರ್ಕಾರದ ಈ ಕ್ರಮವನ್ನ ವಿರೋಧಿಸಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ. ಸರ್ಕಾರದ ಆದೇಶವನ್ನ ಹಿಂಪಡೆಯುವುದಕ್ಕೆ ನಿರ್ದೇಶಿಸಬೇಕು ಅಂತ ಅರ್ಜಿ. ಹೈಕೋರ್ಟ್ನಲ್ಲಿ ಈಗ ಅರ್ಜಿಯ ವಿಚಾರಣೆ ನಡೆದಿದೆ. ಹೈಕೋರ್ಟ್ನಲ್ಲಿ ಅರ್ಜಿದಾರರ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಬಾನು ಮುಷ್ತಾಕ್ ಹಿಂದೂ ದೇವರ ವಿರುದ್ಧ ಮಾತಾಡಿದ್ದಾರೆ. ಕನ್ನಡ ಮತ್ತು ಧ್ವಜದ ವಿರುದ್ಧವೂ ಕೂಡ ಮಾತಾಡಿದ್ದಾರೆ. ಬಾನು ಮುಷ್ತಾಕ್ ಧರ್ಮದಲ್ಲಿ ಯಾವ ರೀತಿಯ ಅವಕಾಶಗಳಿದೆ ಇವೆಲ್ಲವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಹೀಗೆ 10 ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಸದ್ಯ ವಿಚಾರಣೆ ನಡೀತಾ ಇದೆ. ವಿಚಾರಣೆ ಆರಂಭ ಆಗಿದೆ. ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದೇ ತಪ್ಪು, ಅವರನ್ನ ಆಹ್ವಾನಿಸಬಾರದಾಗಿತ್ತು ಅನ್ನುವಂಥದ್ದು ಇವರ ವಾದವಾಗಿದೆ. ಕಾರಣ ಅವರು ಹಿಂದೂ ದೇವರನ್ನ ಅವರು ನಂಬೋದಿಲ್ಲ, ವಿರೋಧಿಸ್ತಾರೆ. ಆಚಾರ ವಿಚಾರಗಳಿಗೆ ಅವರಲ್ಲಿ ನಂಬಿಕೆ ಇಲ್ಲ. ಕನ್ನಡ ಧ್ವಜ ಭುವನೇಶ್ವರಿ ಬಗ್ಗೆಯೂ ಕೂಡ ಅವರು ಮಾತಾಡಿದ್ದಾರೆ. ಇಂಥವರನ್ನ ಕರಿಬೇಕಾ ಅನ್ನುವಂಥದ್ದು ಇವರ ಪ್ರಶ್ನೆಯಾಗಿದೆ. ನೋಡಿ, ದಸರಾ ಉದ್ಘಾಟನೆಗೆ ಅವರನ್ನ ಆಹ್ವಾನಿಸಿದ್ದು ಸರಿಯಲ್ಲ ಅನ್ನುವಂಥದ್ದು ವಕೀಲ ಸುದರ್ಶನ್ ಅವರ ವಾದವಾಗಿದೆ. ಇನ್ನು ಹಲವು ಒಳ್ಳೆ ಗೆಸ್ಟ್ಗಳಿದ್ರು, ಸಾಧನೆ ಮಾಡಿದಂತಹ ಸಾಧಕರಿದ್ರು. ಅವರನ್ನ ಯಾಕೆ ಕರಲಿಲ್ಲ? ಇದು ಹಲವರ ಪ್ರಶ್ನೆಯಾಗಿದೆ. ಬಾನು ಮುಷ್ತಾಕ್ ಹಿಂದೂ ದೇವರ ವಿರುದ್ಧ ಮಾತಾಡಿದ್ದಾರೆ. ಕನ್ನಡ ಮತ್ತು ಧ್ವಜದ ವಿರುದ್ಧವೂ ಕೂಡ ಅವರು ಮಾತಾಡಿದ್ದಾರೆ. ಬಾನು ಮುಷ್ತಾಕ್ ಧರ್ಮದಲ್ಲಿ ಮೂರ್ತಿ ಪೂಜೆ ನಿಷಿದ್ಧ. ಸೊ ಅವರನ್ನು ಹೇಗೆ ಕರಿತೀರಿ ನೀವು? ಅವರು ಮೂರ್ತಿ ಪೂಜೆಯನ್ನೇ ನಂಬಲ್ಲ. ಮೇಲಾಗಿ ಹಿಂದೂ ದೇವರ ಬಗ್ಗೆ ಅವರು ಹೇಗೆ ಮಾತಾಡಿದ್ದಾರೆ, ಹಿಂದೆ ವಿರುದ್ಧವಾಗಿ ಮಾತಾಡಿದ್ದಾರೆ. ಕನ್ನಡ ಮತ್ತು ಧ್ವಜದ ವಿರುದ್ಧವೂ ಕೂಡ ಅವರು ಮಾತಾಡಿದ್ದಾರೆ. ಬಾನು ಮುಷ್ತಾಕ್ ಅವರ ಧರ್ಮದಲ್ಲಿ ಮೂರ್ತಿ ಪೂಜೆ ನಿಷಿದ್ಧ. ಇವೆಲ್ಲವನ್ನು ಕೂಡ ಗಮನಕ್ಕೆ ತಗೋಬೇಕು ಅಂತ ಅವ್ರು ಹೇಳ್ತಾ ಇರೋದು. ದಸರಾ ಉದ್ಘಾಟನೆಗೆ ಅವರನ್ನು ಆಹ್ವಾನಿಸಿದ್ದು ಸರಿಯಲ್ಲ. ಅರ್ಜಿದಾರರ ಪರ ವಕೀಲ ಸುದರ್ಶನ್ ಈ ರೀತಿಯ ವಾದ ಮಂಡಿಸುತ್ತಿದ್ದಾರೆ. ಮುಷ್ತಾಕ್ಗೆ ಅರಿಶಿನ ಕುಂಕುಮದ ಮೇಲೆ ನಂಬಿಕೆ ಇಲ್ಲ. ದಸರಾ ಜಾತ್ಯತೀತ ಹಬ್ಬ ಅಲ್ಲ ಅದು. ಸುದರ್ಶನ್ ವಾದಕ್ಕೆ ನ್ಯಾಯಪೀಠದ ಆಕ್ಷೇಪ. ದಸರಾ ಜಾತ್ಯತೀತ ಹಬ್ಬ ಅಂತ ನ್ಯಾಯಪೀಠ ಹೇಳ್ತಾ ಇದೆ. ಆದರೆ ವಕೀಲರು ಇದು ಜಾತ್ಯತೀತ ಹಬ್ಬ ಅಲ್ಲ ಅಂತ ವಕೀಲ ಸುದರ್ಶನ್ ಹೇಳ್ತಾ ಇದ್ದಾರೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ನ್ಯಾಯಪೀಠ ದಸರಾ ಜಾತ್ಯತೀತ ಹಬ್ಬ ಅಂತ ಹೇಳ್ತಾ ಇದೆ. ಬಾನು ಮುಷ್ತಾಕ್ ಅವರ ಆಹ್ವಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋರಾದ ವಾದ ಪ್ರತಿವಾದ ಕೋರ್ಟಲ್ಲಿ. ಬಾನು ಮುಷ್ತಾಕ್ ಅವರನ್ನು ಯಾಕೆ ಕರಿಬೇಕು ಅನ್ನುವಂಥದ್ದು ವಕೀಲ ಸುದರ್ಶನ್ ಅವರ ಪ್ರಶ್ನೆಯಾಗಿದೆ. ಇದು ಜಾತ್ಯತೀತ ಹಬ್ಬ ಅಲ್ಲ. ಇಲ್ಲಿಯೂ ನೀವು ಸೌಹಾರ್ದತೆಯನ್ನ ಮೆರೆಯೋದಕ್ಕೆ ನಾವು ಈ ರೀತಿ ಹಬ್ಬ ಆಚರಣೆ ಮಾಡ್ತೀವಿ ಅಂತಂದ್ರೆ ಅಪಾರ ಸಂಖ್ಯೆ ಹಿಂದೂಗಳ ನಂಬಿಕೆ, ಆಚಾರ ವಿಚಾರಗಳ ನೆಲಗಟ್ಟು ಇದರ ಹಿಂದೆ ಇದೆ. ಇದನ್ನ ಗೌರವಿಸಬೇಕಾಗಿರುವಂತದ್ದು ಎಲ್ಲರ ಕರ್ತವ್ಯ. ಇದನ್ನ ಮಾಡಬೇಕು ಅನ್ನುವಂಥದ್ದು ಇವರ ವಾದವಾಗಿದೆ. ಹೈಕೋರ್ಟ್ನಲ್ಲಿ ದಸರಾ ಉದ್ಘಾಟನೆಯ ವಿಚಾರದ ದಂಗಲ್ ಜೋರಾಗಿ ನಡೀತಾ ಇದೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆಗೆ ವಿರೋಧ ವ್ಯಕ್ತಪಡಿಸಿ ಸಲ್ಲಿಸಿದಂತಹ ಅರ್ಜಿ, ಸರ್ಕಾರಕ್ಕೆ ಆದೇಶವನ್ನು ಹಿಂಪಡೆಯುವುದಕ್ಕೆ ನಿರ್ದೇಶಿಸಲು ಸಲ್ಲಿಸಿದ ಅರ್ಜಿ ವಿಚಾರಣೆಗೆ ಬಂದಿದೆ. ವಿಚಾರಣೆ ನಡೀತಾ ಇದೆ. ಮತ್ತೊಬ್ಬ ದೂರುದಾರರ ಪರ ವಕೀಲ ರಂಗನಾಥ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹಲವು ವಿಷಯಗಳು ಪ್ರಸ್ತಾಪಕ್ಕೆ ಬರ್ತಾ ಇವೆ. ಹಲವು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ. ಅರ್ಜಿ ಸಲ್ಲಿಸಿದರ ಪರವಾಗಿ ವಕೀಲರು ಹಲವು ವಿಚಾರಗಳನ್ನ ಇಟ್ಕೊಂಡು ಬಾನು ಮುಷ್ತಾಕ್ ಅವರ ಆಯ್ಕೆ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವಿದನ್ನ ಒಪ್ಪಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನ ಪ್ರಶ್ನೆ ಮಾಡೋದಕ್ಕೆ ನಿಮ್ಮ ಹತ್ರ ಏನು ಹಕ್ಕಿದೆ, ಅದಕ್ಕೆ ಅವಕಾಶ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಪೀಠ ಮಾಡ್ತಾ ಇದೆ.